ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 41ನೆಯ ಕೀರ್ತನೆ 1ನೆಯ ವಾಕ್ಯ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಹೌದು ಪ್ರಿಯರೇ, ಈ ದಿನದಲ್ಲಿ ದಿಕ್ಕಿಲ್ಲದವರನ್ನ ನೀವು ಕಂಡಾಗ, ನಿಮ್ಮ ಜೀವಿತದಲ್ಲಿ ಯಾರನ್ನಾದರೂ ನೀವು ಈ ರೀತಿಯ ದಿಕ್ಕಿಲ್ಲದಂತಹ ಜನಗಳು ನಿಮ್ಮ ಸಂಪರ್ಕದಲ್ಲಿ ಬರುವಾಗ ಅವರಿಗೆ ನೀವು ಸಹಾಯ ಮಾಡ್ರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ದಿಕ್ಕಿಲ್ಲದವರಿಗೆ ನೀವು ನೋಡಿಕೊಳ್ಳುವಾಗ, ಅವರಿಗೆ ಬೇಕಾಗಿರುವಂತಹ ಅಗತ್ಯತೆಗಳನ್ನ ನೀವು ಪೂರೈಸುವಾಗ, ಅವರನ್ನ ಪರಾಂಬರಿಸುವಾಗ ನೀವು ಧನ್ಯರಾಗ್ತೀರಿ. ಅಷ್ಟು ಮಾತ್ರವೇ ಅಲ್ಲ, ಯೆಹೋವನು ಅವನನ್ನು, ಅಂದರೆ ಯಾರು ದಿಕ್ಕಿಲ್ಲದವನನ್ನ ಪರಾಂಬರಿಸುತ್ತಾರೋ ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಹೌದು ಪ್ರಿಯರೇ, ನಾವು ಈಗಿರುವಂತಹ ದಿನಗಳಲ್ಲಿ ಯಾವ ಆಪತ್ತುಗಳು ನಮಗೆ ತಿಳಿಯದಂತೆ ಬರ್ತದೋ ನಮಗೆ ಗೊತ್ತಿಲ್ಲ. ದೇವರು ನಮ್ಮನ್ನು ಎಲ್ಲಾ ಸಮಯಗಳಲ್ಲಿ ಕಾದುಕೊಂಡು ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಆದರೆ ವಿಶೇಷವಾಗಿ ನಾವು ದಿಕ್ಕಿಲ್ಲದವರನ್ನ ನೋಡಿಕೊಳ್ಳುವಾಗ, ದಿಕ್ಕಿಲ್ಲದವರಿಗೆ ನಾವು ಅವರಿಗೆ ಬೇಕಾಗಿರುವಂತ ಕಾರ್ಯಗಳನ್ನ ನಡೆಸಿಕೊಡುವಾಗ, ನಮ್ಮ ಆಪತ್ತಿನ ಕಾಲದಲ್ಲಿಯೂ ಸಹ ದೇವರು ನಮ್ಮೆಲ್ಲರನ್ನ ಕಾಪಾಡುವಾತನಾಗಿದ್ದಾನೆ. ಆದುದರಿಂದ ಈ ದಿನದಲ್ಲಿ ದಿಕ್ಕಿಲ್ಲದವರು ನಿಮ್ಮ ಜೀವಿತದಲ್ಲಿ ಇರುವುದನ್ನ ನೀವು ನೋಡುವುದಾದರೆ, ಈ ಒಂದಿನ ಮಾತ್ರವೇ ಅಲ್ಲ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲಾ ದಿವಸಗಳು ಕೂಡ ದಿಕ್ಕಿಲ್ಲದವರು ಯಾರಾದರೂ ನಿಮಗೆ ಪರಿಚಯವಾದಲ್ಲಿ, ನಿಮಗೆ ತಿಳಿದು ಬಂದಲ್ಲಿ ಅವರಿಗೆ ನೀವು ಸಹಾಯ ಮಾಡ್ರಿ. ಯಾಕಂದ್ರೆ ದೇವರು ನಿಮಗೆ ಅದರ ಮೂಲಕವಾಗಿ, ನಿಮ್ಮ ಆ ಒಂದು ಒಳ್ಳೆಯ ಕಾರ್ಯದ ನಿಮಿತ್ತವಾಗಿ ದೇವರು ನಿಮ್ಮನ್ನ ಹೆಚ್ಚಿನದಾಗಿ ಆಶೀರ್ವದಿಸ್ತಾರೆ. ಅಷ್ಟು ಮಾತ್ರವಲ್ಲ, ಆಪತ್ತಿನ ಕಾಲದಲ್ಲಿ ನಿಮ್ಮನ್ನು ಸಂರಕ್ಷಿಸುತ್ತಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಅಪ್ಪ, ನಿನ್ನ ವಾಕ್ಯವು ಹೇಳುವ ಹಾಗೆ ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲೇ ಆದರೂ ಕರ್ತನೆ ದಿಕ್ಕಿಲ್ಲದವರನ್ನ ಸ್ವಾಮಿ ನಾವು ಕಂಡಾಗ, ಕರ್ತನೆ ಅವರ ಪರಿಚಯವಾದಾಗ ಅವರನ್ನ ಪರಾಂಬರಿಸುವಂತಹ ಶಕ್ತಿಯನ್ನ ನಮ್ಮೆಲ್ಲರಿಗೂ ಒದಗಿಸಿಕೊಡಿ ಸ್ವಾಮಿ. ನಮ್ಮ ಆಪತ್ತಿನ ಕಾಲದಲ್ಲಿ ನೀವು ನಮ್ಮನ್ನ ಕಾಪಾಡ್ತೀರಿ ಎಂಬುದಾಗಿ ನಾವು ವಿಶ್ವಾಸಿಸಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮ ಯಾವುದೇ ಕೆಲಸ ಕಾರ್ಯಗಳು ನೀನು ನಮ್ಮನ್ನ ಕಾಪಾಡುವುದಕ್ಕೆ ಅಡ್ಡಿಯಾಗಿಲ್ಲ ಕರ್ತನೆ. ನಾವು ಏನೇ ಮಾಡಿದರೂ ಮಾಡಿಲ್ಲದೆ ಇದ್ದರೂ ನಮ್ಮನ್ನು ಕಾಪಾಡುವಂತಹ ದೇವರು ನೀವು ಸ್ವಾಮಿ. ಆದರೆ ನೀವು ಬಯಸುವಂತಹ ಈ ಒಂದು ಒಳ್ಳೆಯ ಕಾರ್ಯವನ್ನ ಮಾಡುವಾಗ ನಮ್ಮ ಜೀವಿತದಲ್ಲಿ ಹೆಚ್ಚಿನದಾದ ಕರ್ತನೆ ಕಾರ್ಯಗಳನ್ನ, ಆಶೀರ್ವಾದಗಳನ್ನ, ನಿನ್ನ ಸಹಾಯವನ್ನ ವಿಶೇಷವಾಗಿ ಆಪತ್ತಿನಲ್ಲಿ ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ನೀವು ಆಶೀರ್ವದಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.